ಒಂದು ರೀತಿಯಲ್ಲಿ ನಟರಾಜ ಮತ್ತು ಗೀತಾರಿಗೆ ಇದೊಂದು ವಿಶೇಷ ದಿವಸ. ಅವ್ರ 2ನೇ ಮಗ ಗೌತಮ ಅಮೆರಿಕಕ್ಕೆ ಹೋಗ್ತಾ ಇದ್ದಾನೆ. ಆತ ಇಲ್ಲೇ ಇಂಜಿನಿಯರಿಂಗ್ ಮುಗಿಸಿ MS ಮಾಡೋದಕ್ಕೆ ಅಮೆರಿಕದ ಉತ್ತಮ ವಿಶ್ವವಿದ್ಯಾಲಯ ಅವಕಾಶ ಕೊಟ್ಟಿದೆ. ಈ ಗೌತಮನ ಅಣ್ಣ ಅರುಣ್ ಕೂಡ ಅಮೆರಿಕದಲ್ಲೇ ಶಿಕ್ಷಣ ಮುಗಿಸಿ ಕೆಲಸ ಮಾಡ್ತಿದ್ದಾನೆ. ಈ ಗೌತಮನ ವಿಶ್ವವಿದ್ಯಾಲಯ ಅರುಣ ಇರೋ ಊರ್ಕಿಂತ ಸ್ವಲ್ಪ ದೂರ ಇದ್ರೂ ಕೂಡ ಆಗಾಗ ಹೋಗಿ ನೋಡ್ಕೊಂಡು ಬರ್ಬೋದಲ್ಲ. ತಂದೆ ತಾಯಿಗೊಂದು ಸಮಾಧಾನ, ಅಣ್ಣ ಇದ್ದಾನೆ, ತಮ್ಮನ ಕಾಳಜಿ ಮಾಡ್ತಾನೆ ಅಂತ ಕಳಿಸೋಕೊಟ್ರು. ಈ ನಟರಾಜ್ ಗೀತಾ ಇಬ್ರು ಮಗನ ಜೊತೆ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಆ ಬೆಳಗಿನ ಪ್ರಪಂಚ ಅದು ವಿಮಾನ ನಿಲ್ದಾಣದ. ಏನು ಹೊಳಪು, ಏನು ಜಗಮಗ, ಹೋಗಿ ಬರೋ ಅವ್ರ ತುರಾತುರಿ, ಅವ್ರ ವೇಷಭೂಷಣ ಒಂದು ಬೇರೆ ಲೋಕನ ಸೃಷ್ಟಿ ಮಾಡಿಬಿಡುತ್ತೆ ಏರ್ಪೋರ್ಟ್. ಪಾಪ ಗೀತಾ ಗಂಟ್ಲದೇನೋ ಸಿಕ್ಕೊಂಡಂಗೆ ಅನುಭವ. ಇರೋರು 2 ಮಕ್ಕಳು, ಒಬ್ಬನಿಗಾಗಲೇ ಹೋಗ್ಬಿಟ್ಟಿದ್ದಾನೆ. ಇವನೊಬ್ಬ ಹೋಗ್ಬಿಟ್ರೆ ಮನೆಯಲ್ಲಿ ಹೇಗಿರೋದು, ಮಗನನ್ನು ಬಿಟ್ಟು ಇರೋದು ಹೇಗೆ? ಸುತ್ತಮುತ್ತ ಜನ ಇದ್ದಾರೆ ಏರ್ಪೋರ್ಟಲ್ಲಿ, ಅಳೋದು ಕಷ್ಟ. ಆವಾಗ ತಡ್ಕೊಳಕ್ಕೂ ಆಗ್ತಾ ಇಲ್ಲ. ಗೌತಮ ಇಲ್ದಂಥ ಮನೆಯನ್ನು ಊಹಿಸ್ಕೊಳ್ಳೋದು ಹೇಗೆ? ಅರುಣ ಹೋದಾಗಲೇ ಕಷ್ಟ ಆಗಿತ್ತು, ಆದರೆ ಅವ ಗೌತಮ್ ಇದ್ನಲ್ಲ, ಈಗ ಅವನು ಹೋದ್ರೆ ಏನು ಮಾಡೋದು? ಹೊರಡೋ ಸಮಯ ಬಂತು. ನಟರಾಜರು ತುಂಬ ಕಷ್ಟ ಆದರೂ ತೋರಿಸ್ಕೊಳ್ಳದೆ ಇರೋದು ಹಾಗೆ ಹೆಣಗ್ತಾ ಇದ್ರು, ಒದ್ದಾಡ್ತಾ ಇದ್ರು. ಗೀತಾ ಮಗನನ್ನು ಅಪ್ಪಿಕೊಂಡು ಬೆಕ್ಕಿ ಬೆಕ್ಕಿ ಅಳೋಕೆ ಶುರು ಮಾಡಿದ್ರು. ನಟರಾಜ ನಿಧಾನವಾಗಿ ಅವಳನ್ನು ಬಿಡಿಸ್ಕೊಂಡು ಮಗನನ್ನು ಬೀಳ್ಕೊಟ್ರು. ಕಣ್ಣೀರಿನ ದಪ್ಪವಾದ ಪರದೆಯಿಂದ ಹೊರಟಂಥ ಗೌತಮನ ಮುಖ ಸರಿಯಾಗಿ ಗೀತಾಳೆ ಕಾಣಿಸ್ಲಿಲ್ಲ. ಮನೆಗೆ ಬಂದು ಸೇರುವವರೆಗೆ ಅವಳ ಮನಸ್ಸಿನಲ್ಲಿ ಬಡಗಟ್ಟಿದ್ದಂಥ ದುಃಖ ಭೋರ್ಗರು ಹರಿದು ಬಿಡ್ತು. ಕಾರಲ್ಲಿ ಮನೆಗೆ ಬರೋ ತನಕ ಹತ್ತಿತ್ತು. ಮನೆಗೆ ಬಂದರು. ಅವ್ರ ಅಪಾರ್ಟ್ಮೆಂಟ್ ಇರೋದು 8ನೇ ಮಹಡಿಯಲ್ಲಿ. ಲಿಫ್ಟ್ ಹತ್ತಿ ಮಹಡಿ ಏರಿ ಬಾಗಿಲು ತೆಗಿಬೇಕು ಅನ್ನುವಾಗ ಎದುರು ಮನೆ ಬಾಗಿಲು ಸದ್ದಾಯ್ತು. ನೋಡಿದ್ರೆ ಸಾರಥಿ ತಮ್ಮ ಮನೆ ಬಾಗಿಲನ್ನು ತೆಗಿತಾ ಇದ್ದಾರೆ. ಅವ್ರ ಹೆಸರು ಪಾರ್ಥ ಸಾರಥಿ ಅಂತ, ಎಲ್ಲರೂ ಸಾರಥಿ ಸಾರಥಿ ಅಂತ ಕರೀತಾರೆ. ಆ ಸಾರಥಿಯವರಿಗೆ 85 ವರ್ಷ ವಯಸ್ಸು. ಮನೇಲಿ ಒಬ್ಬರೇ ಇರ್ತಾರೆ. ಅವ್ರು ನೋಡ್ಕೊಳ್ಳೋದಕ್ಕೆ ಅಂತ ಊರಿನ ಒಬ್ಬ ಹುಡುಗ ಇದ್ದಾನೆ, ಗೋಪಿ ಅಂತ ಇದ್ದಾನೆ. ಇವರು ನೋಡಿ ಸಾರಥಿ ಕೇಳಿದ್ರು, ಏನೋ ನವದಂಪತಿಗಳು ತಿರುಗಾಡ್ಕೊಂಬರಕ್ಕೆ ಹೋಗಿದ್ರಾ ಅಂದವರೇ ಗೀತಾ ಮುಖ ನೋಡಿ, ಯಾಕಮ್ಮ ಕಣ್ಣು ಹೀಗಾಗಿದ್ದಾವೆ, ಏನಾಯ್ತು, ಏನು ತೊಂದರೆ ಅಂತ ಕೇಳಿದ್ರು. ಆಗ ನಟರಾಜರವರು ತಮ್ಮ ಮಗ ಗೌತಮ ಪರದೇಶಕ್ಕೆ ಹೋದದನ್ನು ಹೇಳಿ, ಪಾಪ ತುಂಬ ಕಷ್ಟಪಡ್ತಾಳೆ ಗೀತಾ, ದುಃಖ ಆಗಿದೆ ಅಂದು. ಓಹೋ, ಅದು ಕೋಯ್ ಕಣ್ಣೀರಿನ ಕೊಡುಗೆ. ಅಲ್ಲಮ್ಮ ಗೀತಾ, ಅವನು ಎಲ್ಲಿ ಹೋಗಿದ್ದಾನಮ್ಮ? 2 ವರ್ಷ ತಾನೇ, ಅದಕ್ಕೆ ಯಾಕೆ ಚಿಂತೆ? 2 ವರ್ಷ ಬೇಗ ಕಳೆದು ಹೋಗ್ಬಿಡುತ್ತೆ. ದಿನ ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ಬೋದಲ್ಲ ಅನ್ನಕ್ಕರು ಸಾರಥಿ. ಅವರು ತಮ್ಮ ಮನೆ ಬಾಗಿಲಿಗೆ ಒದ್ದಾಡ್ತಾ ಇದ್ರು. ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಯಾಕೆ ತಾತ, ಗೋಪಿ ಇಲ್ವಾ? ಇವೇ ಕಷ್ಟಪಡ್ತೀರಿ ಅಂತ ಕೇಳಿದ್ರು ಗೀತಾ. ಇಲ್ಲಮ್ಮ, ಅವನ ಚಿಕ್ಕ ಮನೆ ಹುಷಾರಿಲ್ಲಂತೆ, ಊರಿಗೆ 4 ದಿವಸ ಹೋಗಿದ್ದಾನೆ. ಅದಕ್ಕೆ ಕೆಳಗೆ ಹೋಗಿ ಸಾಯಂಕಾಲ ಬೇಕಲ್ಲ ಬ್ರೆಡ್ ತರಕ್ಕೆ ಹೋಗಿದ್ದೆ ಅಂದರು. ತಕ್ಷಣ ಗೀತಾಗೆ ಶಾಕ್ ಆದಂಗಾಯ್ತು. ಈ ಸಾರಥಿ 20 ವರ್ಷಗಳ ಹಿಂದೆ ಅಪಘಾತದಲ್ಲಿ ತಮ್ಮ ಹೆಂಡತಿ ಮತ್ತು ಮಗನ ಕಳ್ಕೊಂಡಿದ್ರು. ಇವರು ಕಾರಲ್ಲೇ ಇದ್ರು, ನೋಡಿದ್ದಾರೆ ಹೆಂಡತಿ ಮಗ ಸಾಯೋದನ್ನ. ಇವ್ 2ನೇ ಮಗ ಸೈನ್ಯದಲ್ಲಿದ್ದವನು, ಕಾರ್ಗಿಲ್ ಯುದ್ಧದಲ್ಲಿ ಸತ್ತೋಗಿದ್ದ. ತಮ್ಮವರು ಅನ್ನೋರು ಯಾರೂ ಅವರಿಗಿಲ್ಲ. ಗೀತಾಗ ಅನಿಸ್ತು, ತನ್ನ ಜೊತೆ ಗಂಡ ಇದ್ದಾರೆ, ಮಕ್ಕಳು ದೂರ ಇದ್ದಾರೆ, ಅವ್ರನ್ನ ಬೇಕಾದಾಗ ಕಾಣಬಹುದು, ಮಾತಾಡ್ಬೋದು. ಅದು ಯಾವುದೂ ಸಾಧ್ಯ ಇಲ್ಲದೇನೆ ಏಕಾಕಿಯಾಗಿ ಜೀವನವನ್ನು ನಗ್ಮಗದಿಂದ ಈ ಇಳಿ ವಯಸ್ಸಿನಲ್ಲಿ ಎದುರಿಸ್ತಾರಲ್ಲ ಸಾರಥಿ ತಾತ, ಒಂದು ಆದರ್ಶದ ಹಾಗೆ ಕಂಡ್ರು. ಇರಿ ತಾತ, ನೀವು ಬ್ರೆಡ್ ತಿನ್ಬೇಡಿ, ಮನೆಗೆ ಬನ್ನಿ, ನಾನು ದೋಸೆ ಮಾಡಿದ್ದೇನೆ, ಎಲ್ಲರೂ ಸೇರಿ ತಿನ್ನೋಣ ಅಂದರು ಗೀತಾ. ಹಾಗೆ ಆಯಿತು. ಸ್ನೇಹಿತರೆ, ಜೀವನ ಗಂಗಾ ಪ್ರವಾಹದಂತೆ. ನೀವು ನೋಡಿದ್ದೀರಿ, ನದಿ ಭೋರ್ಗರು ಹರಿಬೇಕಾದ್ರೆ ಮರದ ದಿಮ್ಮಗಳು ತೇಲ್ಕೊಂಡು ಬರ್ತಾರೆ. 2 ದಿಮ್ಮಿಗಳು ಬಂದು ಅಕಸ್ಮಾತ್ ಬಂದು ಸೇರ್ಕೊಂಡು ಜೊತೆಯಾಗಿ ಹೋಗ್ತವೆ, ಸ್ವಲ್ಪ ಮುಂದುವರಿತವೆ, ನಂತರ ಪ್ರವಾಹಕ್ಕೆ ಸೆಳೆತದಂತೆ ಬೇರೆ ಬೇರೆ ಆಗಿ ಹೋಗ್ತವೆ. ಪ್ರವಾಹಕ್ಕೆ ಇದ್ರ ಪರವೇ ಇಲ್ಲ. ದಯವಿಟ್ಟು ಗಮನಿಸಬೇಕು. ನಾನು ಹರಿದ್ವಾರಕ್ಕೆ ಹೋದಾಗ ತುಂಬ ಪ್ರೀತಿಯಿಂದ ನೋಡ್ತೇನೆ ಅದನ್ನು. ಸಾಯಂಕಾಲ ಗಂಗಾರತಿ ಮಾಡ್ತಾರೆ, ಕಟ್ಟೆ ಮೇಲೆ ಜನ, ಸಾವಿರಾರು ಜನ ಕೂತಿರ್ತಾರೆ. ಎಲ್ಲರೂ ಸಣ್ಣ ಸಣ್ಣ ದೊನ್ನೆಗಳಲ್ಲಿ ದೀಪಗಳನ್ನು ತೇಲ್ಬಿಡ್ತಾರೆ. ನಾನು ಹೀಗೆ ನೋಡ್ತಾ ಇದ್ದೆ.
ಸಾವಿರ ಸಾವಿರ ದೀಪಗಳು ಹರ್ಕೊಂಡ್ಬರ್ತದೆ. ಇಡೀ ನದಿ ಮಿಂಚಿದಂಗೆ ಕಾಣಿಸುತ್ತೆ. ಆ ಕಡೆಯಿಂದ ಒಂದು ದೀಪ ಹಿಂಗೆ ತೇಲ್ಕೊಂಡ್ಬರ್ತಾ ಇತ್ತು. ಈ ಕಡೆದು ಇನ್ನೊಂದು ದೀಪ ಬಂತು. ಎರಡು ಒಂದಕ್ಕೊಂದು ಸೇರಿಕೊಂಡು ಜೊತೆ ಜೊತೆಯಾಗಿ ಹರ್ಕೊಂಡು ಹೋದವು ಮುಂದೆ. ಸ್ವಲ್ಪ ದೂರ ಹಬ್ಬ ಮತ್ತು ಬೇರೆಯಾಗಿ ಹೋಗ್ಬಿಟ್ರು. ನಮ್ಮ ಬದುಕು ಹೀಗೆ ಅಲ್ವಾ? ನಾವೆಲ್ಲ ರೈಲು ಪ್ರವಾಸದಲ್ಲಿ ಹೊರಟವರು. ಗಂಡ ಹೆಂಡತಿ, ಅಪ್ಪ ಮಗ ಮೊಮ್ಮಗ ಸೊಸೆ ಅಳಿಯ ಸಂಬಂಧಗಳಿದ್ದಾವಲ್ಲ. ನಾವೆಲ್ಲ ಗಂಗಾ ಪ್ರವೃತ್ತಿಯಲ್ಲುವಂಥ ದೀಪಗಳು ಜೊತೆಯಾಗಿ ಹರಿತೇವೆ. ನಾನು ಆಗಲೇ ಹೇಳಿದೆ, ರೈಲು ಪ್ರವಾಸದಲ್ಲಿ ಹೋಗ್ತಾ ಇದ್ದೇವೆ. ಯಾರ್ದೋ ಸ್ಟೇಷನ್ ಬಂತು ಎಳೆದು ಬಿಡ್ತಾರೆ. ಅವ್ರ ಮುಂದೆ ಹೋಗೋಂಗಿಲ್ಲ, ಸ್ಟೇಷನ್ ಬಂತು ಅವ್ರದ್ದು. ಉಳಿದವರು ತಮ್ಮ ಸ್ಟೇಷನ್ ಬರೋವರೆಗೂ ಕಾಯಬೇಕು. ಆ ಭಗವಂತ ನಮ್ಮನ್ನು ಎಲ್ಲಿವರೆಗೂ ಸ್ಟೇಷನ್ ಅಂತ ಬರೆದಿದ್ದಾನೋ ಅಲ್ಲಿವರೆಗೂ ಹೋಗ್ತಾನೆ ಇರಬೇಕು. ಆದರೆ ಈ ಕಥೆನ ಯಾಕೆ ಹೇಳಿದೆ ಅಂದರೆ, ಗೀತಾಗೆ ಎಷ್ಟೊಂದು ಶಾಕ್ ಆಗಿತ್ತಲ್ಲ ಮಗ ಹೋಗಿದ್ದಾನೆ ಅಂತ. ಆದರೆ ಸಾರಥಿ ತಾತ ಹ್ಯಾಕೆ ಸಮಾಧಾನ ಪಟ್ಕೊಂಡ್ರು? ನನ್ನ ಸ್ಟೇಷನ್ ಇನ್ನೂ ಬಂದಿಲ್ಲ, ಬರುವವರೆಗೂ ಕೊರಗೋದು ಬೇಡ, ಇರೋವರೆಗೂ ಸಂತೋಷ ಬದುಕೋಣ, ನಗನಗ್ತಾ ಬದುಕೋಣ. ಕಷ್ಟಗಳು ಬರ್ತಾವೆ ಸ್ವಾಮಿ, ಸಂಬಂಧಗಳು ಬರ್ತಾವೆ, ಸಂಬಂಧಗಳು ಬಿಡಿಸ್ಕೊಂಡು ಹೋಗ್ತವೆ. ಅವೇನೇ ಆದರೂ ಕೂಡ ಆ ಜೀವನ ನಿಯಮವನ್ನು ಪಾಲಿಸಬೇಕು. ಇರುವಷ್ಟು ಕಾಲ, ಇರುವಷ್ಟು ದಿವಸ ಪ್ರೀತಿಯಿಂದ ನೋಡಬೇಕಾಗ್ತದೆ.